ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಇವತ್ತಿನ ರೆಸಿಪಿ ಪಡವಲಕಾಯಿ ಪಲ್ಯ ಬ್ರಾಹ್ಮಣ್ ಶೈಲಿಲಿ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಪಡವಲಕಾಯಿ, ಸಣ್ಣಗೆ ತುರಿದಿರೋ ಕಾಯಿ, ಸಾಸಿವೆ, ಕಡಲೆಬೇಳೆ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ, ಆಮೇಲೆ ಹುರಿಗಡ್ಡಲೆ ಪುಡಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಕಟ್ ಮಾಡಿರೋ ಪಡವಲಕಾಯಿ. ಒಂದು ಪ್ಯಾನ್ ತಗೊಂಡು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಇದ್ದಷ್ಟು ರುಚಿ ಜಾಸ್ತಿ. ಕರಿಬೇವು, ಆ ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಸ್ವಲ್ಪ ಗೋಲ್ಡ್ ಕಲರ್ ಆದ ನಂತರ ನಾವು ಪಡವಲಕಾಯಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಸಣ್ಣಗೆ, ಸೊ ಆ ಪಡವಲಕಾಯಿನೂ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿ. 2 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಆದ ನಂತರ ಸ್ವಲ್ಪ ಸಾಲ್ಟ್, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್. ಅದಾದಮೇಲೆ ಕೊತ್ತಂಬರಿ. ಅದಾದಮೇಲೆ ನಿಮಗೆ ಇನ್ನೊಂದು 2-3 ಸರಿ ಚೆನ್ನಾಗಿ ಫ್ರೈ ಮಾಡಿ. ಅದರ ನೀರಿನ ಅಂಶ ಹೋದ್ಮೇಲೆ ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಆ್ಯಡ್ ಮಾಡೋದೇನು ಬೇಡ, ಇದಕ್ಕೆ ಸಕ್ಕರೆನೇ ಸಾಕು. ಇನ್ನೂ ಚೆನ್ನಾಗಿ ಫ್ರೈ ಮಾಡಿ ನಂತರ ನೀರಿನ ಅಂಶ ಎಲ್ಲ ಹೋಗುತ್ತೆ. ಆಮೇಲೆ ಕಾಯಿ ಇರುತ್ತಲ್ವ, ಸೊ ಆ ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ಹುರಿಗಡಲೆ ಪುಡಿನ ಮಾಡಿಟ್ಕೊಂಡಿರ್ತೀವಲ್ವ ಒಂದು ಮಿಕ್ಸರ್ ಜಾರಿಗೆ, ಸೊ ಆ ಹುರಿಗಡಲೆ ಪುಡಿನ ಮೇಲೆ ಹಾಕಬೇಕು. ಈಗ ಹುರಿಗಡಲೆ ಪುಡಿನ ನಮ್ಗೆ 1 ಟೇಬಲ್ ಸ್ಪೂನು ಸಾಕು ಅಂತ ನಾನು ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಒಂದು ಪ್ಯಾನ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಆಗಿರ್ಬೋದು, ತಿಳಿ ಅನ್ನ ಸಾಂಬಾರು ಜೊತೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು. ತುಂಬ ಸೂಪರಾಗಿರುತ್ತೆ. ಒಂದ್ಸರಿ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.